ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್, ಅಂದರೆ 4:30 ಆಗಿದೆ ಈಗ ಟೈಮು. ಸೊ ಇದು ಆಷಾಢ ಶುಕ್ರವಾರದ ಮೊದಲನೇ ಶುಕ್ರವಾರ ಆಗಿರೋದನ್ನ ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೋಬೇಕು, ಸೂರ್ಯೋದಯಕ್ಕಿಂತ ಮೊದಲೇ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಬೇಗನೆ ಎದ್ದು ಹೊರಗಡೆ ಎಲ್ಲ ತೊಳೆದು ಹಾಗೆ ಸಿಂಪಲ್ ಆಗಿರೋಂಥ ಒಂದು ರಂಗೋಲಿನ ಬಿಡಿಸಿದೆ. ಹಾಗೆ ಫ್ರೈಡೇ ಈ ಥರ ಸ್ಟಾರ್ ರಂಗೋಲಿ ಬಿಡಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಅದಕ್ಕಂತ ನಾನು ಈ ಥರದ್ದು ರಂಗೋಲಿನ ಬಿಡಿಸಿ ಹಾಗೆ ತುಳಸಿ ಗಿಡದ ಹತ್ರನೂ ಅಲ್ಲೂ ಸಹ ಒಂದು ಸಿಂಪಲ್ ಆಗಿರೋಂಥ ರಂಗೋಲಿನ ಬಿಡಿಸಿದ್ದೆ. ಸೊ ಇವಾಗ ಆಷಾಢ ಶುಕ್ರವಾರದಲ್ಲಿ ನಾವೇನೇ ಸಂಕಲ್ಪ ಮಾಡಿಕೊಂಡ್ರೂ ಅದು ಫ್ರೈಡೇ ಆಗಿರೋದನ್ನ ಸ್ವಲ್ಪ ಹೆಣ್ಣು ದೇವರಿಗೆ ಸ್ವಲ್ಪ ಶಕ್ತಿ ಜಾಸ್ತಿನೇ ಐತಿ ಆಷಾಢ ಶುಕ್ರವಾರಗಳಲ್ಲಿ. ಸೊ ಫ್ರೈಡೇ ಸ್ವಲ್ಪ ಸೂರ್ಯೋದಯಕ್ಕೂ ಮೊದಲೇ ಪೂಜೆ ಮಾಡಿದ್ರೆ ನಾವೇನೇ ಸಂಕಲ್ಪ ಮಾಡಿಕೊಂಡ್ರೂ ಆಗುತ್ತೆ ಅನ್ನೋದ್ರಿಂದ ನಾನು ಈ ಥರ ಆಷಾಢ ಶುಕ್ರವಾರಗಳಲ್ಲಿ ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೊತೀನಿ ಸೂರ್ಯೋದಯಕ್ಕೆ ಮೊದಲೇ. ಅದಕ್ಕೆ 4:15 ಎದ್ದು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಇನ್ನು ದೇವ್ರ ಮನೆಯೂ ಅಷ್ಟೇ ನಿನ್ನೆನೇ ಅಂದರೆ ಗುರುವಾರದ ದಿನವೇ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಕ್ಬಿಟ್ಟು ಫೋಟೋಗಳೆಲ್ಲ ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ಬೆಳಿಗ್ಗೆನೇ ನಾವು ಬೇಗ ಎದ್ದು ರೆಡಿಯಾಗಿ ಬೇಗ ಪೂಜೆ ಮಾಡ್ಕೊಳ್ಳೋಕ್ಕೆ ಅನುಕೂಲ ಅಂತ ಹೇಳ್ಬಿಟ್ಟು ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಅವಾಗೇ ನಾವು ತೊಳಿಬೇಕು ಅಂದರೆ ಶುಕ್ರವಾರ ಹೊತ್ತು ನಾವು ದೇವ್ರ ಸಾಮಾನು ತೊಳೆಯೋದಕ್ಕಿಂತ ಹಿಂದಿನ ದಿನ ತೊಳೆದುಕೊಂಡು ಈ ಥರ ಎಲ್ಲ ಬೆಳಿಗ್ಗೆ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ನಾವು ಬರೀ ಪೂಜೆ ಮಾಡೋದೊಂದೇ ಇಂಪಾರ್ಟೆಂಟ್ ಆಗಿರಲ್ಲ, ಹಾಗೆ ನಾವೂ ಅಷ್ಟೇ ಸಾಂಪ್ರದಾಯಿಕವಾಗಿ ರೆಡಿಯಾಗಿ ಅಂದರೆ ಸೊ ಆಲ್ಮೋಸ್ಟು ಇವಾಗ ಎಲ್ಲರೂ ಪೂಜೆ ಶುಕ್ರವಾರ ಟೈಮಲ್ಲಿ ಸ್ಯಾರಿ ಹಾಕ್ಕೊಂತಾರೆ. ಆ ಥರ ಸ್ಯಾರಿಯಲ್ಲಿ ವೇರ್ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಕೈಗೆ ಬಳೆ ಈ ಥರದ್ದು ಸಾಂಪ್ರದಾಯಿಕವಾಗಿ ನಾವು ಸಹ ರೆಡಿಯಾಗಿಬಿಟ್ಟು ದೀಪ ಹಚ್ಚಿರೋದು ತುಂಬ ಒಳ್ಳೆಯದು. ಹಾಗೆ ಮನೆಗೂ ಅಷ್ಟೇ, ಅದು ನಮಗೂ ಅಷ್ಟೇ. ಸೊ ಶುಕ್ರವಾರಗಳಲ್ಲಿ ಮೇಯ್ನು ಮಹಾಲಕ್ಷ್ಮಿಗೆ ಅಂತಂದರೆ ತುಪ್ಪ ದೀಪ ಹಚ್ಚೋದು ತುಂಬಾ ಒಳ್ಳೆಯದಾಗುತ್ತೆ. ಸೊ ಈಗ ಆಷಾಢ ಶುಕ್ರವಾರಗಳು ಆಗಿರೋದ್ರಿಂದ ಜಾಸ್ತಿ ಜನ ಉಪ್ಪಿನ ದೀಪ ಹಚ್ತಾರೆ. ಬಟ್ ನಾನು ಈ ವಾರ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಹಾಗಿಲ್ಲ, ನೋಡೋಣ ನೆಕ್ಸ್ಟ್ ವಾರ ಏನಾದ್ರು ಉಪ್ಪಿನ ದೀಪ ಹಚ್ಚೋಕ್ಕಾಗುತ್ತಾ ಅಂತ. ಸೊ ಆಷಾಢ ಶುಕ್ರವಾರಗಳಲ್ಲಿ ನಾವೇನೇ ಸಂಕಲ್ಪ ಮಾಡಿಕೊಂಡ್ರೂ ಅದು ನೆರವೇರುತ್ತೆ ಖಂಡಿತವಾಗಿ. ಯಾಕಂದರೆ ಸೊ ಈ ಟೈಮಲ್ಲಿ ದೇವರು ಪಟ್ಟಕ್ಕೆ ಕುಂತ್ಕೊಂಡಿರ್ತಾರೆ. ಹಾಗೆ ಹೆಣ್ಣು ದೇವರಿಗೆ ತುಂಬಾ ಶಕ್ತಿ ಇರುತ್ತೆ. ಸೊ ಅದರಲ್ಲೂ ಮಹಾಲಕ್ಷ್ಮಿಗೆ ಶುಕ್ರವಾರದ ದಿನ ತುಂಬಾ ಶಕ್ತಿ ಇರುತ್ತೆ. ಏನಾದರೂ ಒಳ್ಳೆಯ ಕೆಲಸಗಳ ಬಗ್ಗೆ ನಾವು ಸಂಕಲ್ಪ ಮಾಡಿಕೊಂಡು ಈ ಆಷಾಢ ಶುಕ್ರವಾರ 4 ಶುಕ್ರವಾರಗಳಲ್ಲಿ ನಾವು ಸೂರ್ಯೋದಯಕ್ಕೆ ಅಂತ ಮೊದಲೇ ದೀಪ ಹಚ್ಚಿ ಹಾಗೆ ಉಪ್ಪಿನ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಸೊ ಈ ಥರ 4 ಶುಕ್ರವಾರಗಳು ಮಾಡೋದು ನಾನು ಖಂಡಿತವಾಗೂ ಅದು ನೆರವೇರುತ್ತೆ ಆ ಸಂಕಲ್ಪ ಮಾಡಿಕೊಂಡಂಥದ್ದು. ಸೊ ನಾನಿವತ್ತು ಅದು ಫಸ್ಟ್ನೇ ವಾರನೇ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಪೂಜೆ. ಅದೇ ಥರನೇ ಆಯಿತು. ಈಗ ಪೂಜೆ ಎಲ್ಲ ಆದಮೇಲೆ ದೀಪ ಹಚ್ಬಿಟ್ಟು ಸೊ ತುಪ್ಪ ದೀಪ ಹಚ್ಚೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈ ಶುಕ್ರವಾರಗಳು ತುಪ್ಪ ದೀಪ ಹಚ್ತೀನಿ. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಇನ್ನು ಮನೆಯೆಲ್ಲ ಧೂಪ ಹಾಕಬೇಕಲ್ಲ. ಶುಕ್ರವಾರ ಹೊತ್ತು ಧೂಪ ಹಾಕಬೇಕು ಅಂತಂದರೆ ಆ ಧೂಪಕ್ಕೆ ಒಂದು ಪಲಾವ್ ಎಲೆ ಹಾಗೆ 5 ಲವಂಗ, ಸ್ವಲ್ಪ ಸಾಂಬ್ರಾಣಿ, ಅದಕ್ಕೆ ಕರ್ಪೂರನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಈ ಥರ ಧೂಪನ ಮನೆಯೆಲ್ಲ ಹಾಕಿದ್ರೆ ಮನೇಲಿ ಒಳ್ಳೆ ಪಾಸಿಟಿವ್ನೆಸ್ ಇರುತ್ತೆ. ಹಾಗೆ ಏನೇ ನೆಗೆಟಿವ್ ಇದ್ರೂ ಅದು ಸಹ ಹೋಗುತ್ತೆ. ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ 5:45 ಆಗಿತ್ತು. ಸೊ ಹಾಗೆ ಹೊರಗಡೆನೂ ಮನೆಯೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ತುಳಸಿ ಗಿಡದ ಹತ್ರನೂ ದೀಪ ಹಚ್ಚಿದೆ. ಸೊ ಇವಾಗ ಒಂದು 5:55 ಆಗಿದೆ ಟೈಮು. ಸೊ ಅಷ್ಟೊತ್ತಿಗೆಲ್ಲ ಬೆಳಗಾಗಿತ್ತು. ಸೊ ಪೂಜೆ ಅದು ತುಂಬಾ ಚೆನ್ನಾಗಿ ಮಾಡಿದೆ. ನಾವೇನು ನೈವೇದ್ಯ, ಆ್ಯಕ್ಚುಲಿ ನಾನು ನೈವೇದ್ಯ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನಾವು ಇವಾಗ ನೈವೇದ್ಯ ಇಡಬಾರ್ದು ಅಂತ ಹೇಳ್ಬಿಟ್ಟು ಏನು ನೈವೇದ್ಯ ಮಾಡೋಕ್ಕೋಗಿಲ್ಲ. ಅದಕ್ಕಂತಲೇ ಇಲ್ಲಿ ಹಣ್ಣು ಈ ಥರ ಇಡ್ತೀವಲ್ಲ ಅದನ್ನೇ ಸಾಕು ಅಂತ ಅಂದ್ಕೊಂಡೆ. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಕಿಚನ್ಗೆ ಬಂದೆ. ಸೊ ಕಿಚನು ಅಷ್ಟೇ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ನೋಡೋಕ್ಕೂ ಪೀಸ್ಫುಲ್ಲಾಗಿರುತ್ತೆ. ಈಗ ಸ್ಟವ್ಗೂ ಅಷ್ಟೇ ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಅಗ್ನಿ ದೇವ್ರಿಗೆ ಇಲ್ಲೂ ಸಹ ಕಿಚನ್ನಲ್ಲಿ ಒಂದು ಧೂಪ ಹಾಕೋಣ, ಹಾಗೆ ಊದ್ಬತ್ತಿ ಸಹ ಹಚ್ಚಬೇಕಾಗುತ್ತೆ. ಸೊ ಈ ಥರ ಮಾಡೋದು ಒಂದು ಪಾಸಿಟಿವ್ನೆಸ್ ಇರುತ್ತೆ. ಹಾಗೆ ತುಂಬಾ ಒಳ್ಳೆಯದು ಸಹ. ಶುಕ್ರವಾರಗಳ ಟೈಮಲ್ಲಿ ಮನೆಗೇನಾದ್ರು ಒಂದು ಲಕ್ಷ್ಮೀ ವಿಗ್ರಹ ಇತ್ತು ಅಂತಂದರೆ ಸೊ ಆ ಲಕ್ಷ್ಮೀ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಾರೆ. ಹಾಗೆ 101 ಹೂವು ಅಥವಾ 108 ಹೂವುಗಳಿಂದ ಅರ್ಚನೆ ಮಾಡ್ತಾರೆ. ನಾವು ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಕವಡೆ ಹಾಗೆ ನಾಣ್ಯ, ಇದಕ್ಕೆ ಅಡಿಕೆ ಈ ಥರದ್ದೆಲ್ಲನೂ ಇಕ್ಬಿಟ್ಟು ಪೂಜೆ ಮಾಡ್ತಾರೆ. ಸೊ ಒಬ್ಬೊಬ್ರ ಮನೆಗೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ನಮ್ಮ ಮನೆಗೆ ಈ ಥರ ಸಿಂಪಲ್ಲಾಗಿ ಮಾಡೋ ಅಂಥದ್ದೇ. ಸೊ ನಾವ್ಯಾವತ್ತೂ ಆ ಥರ ಕವಡೆ ನಾಣ್ಯ ಆ ಥರ ಇಟ್ಟೇನೂ ಪೂಜೆ ಮಾಡಿಲ್ಲ. ಈ ಥರ ಸಿಂಪಲ್ಲಾಗಿ ನಾರ್ಮಲಾಗಿ ಯಾವಾಗ ಮಾಡ್ತೀವೋ ಅದೇ ಥರನೇ ಪೂಜೆ ಮಾಡ್ಕೊತೀನಿ. ಸೊ ಹಾಗೆ ಕಾಯಿನೂ ಅಷ್ಟೇ ನಾವು ಇವಾಗ ಹೊಡೆಯೋಂಗಿಲ್ಲ, ಅದ್ರ ಸಲುವಾಗಿ ನಾನು ಕಾಯಿ ಸಹ ಹೊಡೆದಿಲ್ಲ. ಇಲ್ಲ ಅಂದರೆ ನಾರ್ಮಲ್ ಟೈಮಲ್ಲಾದರೆ ಶುಕ್ರವಾರ ಹೊತ್ತು ನಾವು ತೆಂಗಿನಕಾಯಿ ಹೊಡಿತೀವಿ ದೇವ್ರಿಗೆ. ಬಟ್ ಇವಾಗ ಇಲ್ಲಿ ಹೊಡೆಯೋಬಾರ್ದು, ಅದಕ್ಕೆ ನಾನು ಇವಾಗ ಹೊಡಿತಿಲ್ಲ ಅಷ್ಟೇ. ಸೊ ಪೂಜೆ ಅಂತೂ ತುಂಬಾ ಖುಷಿಯಾಗಿದೆ ಈ ಥರ ಆಗಿದ್ದಕ್ಕೆ. ಸೊ ತುಂಬಾ ಒಂಥರ ಪಾಸಿಟಿವ್ನೆಸ್ಸು, ಮೈಂಡಿಗೆ ತುಂಬ ರಿಫ್ರೆಶ್ ಅಂತನೂ ಅನ್ನಿಸ್ತು. ಒಂಥರ ತೃಪ್ತಿನೂ ಆಯಿತು. ಪೂಜೆ ಫಸ್ಟ್ನೇ ವಾರನೇ ಎಷ್ಟು ಚೆನ್ನಾಗಾಯ್ತಲ್ಲ ಅನ್ನೋ ಇದೂ ಆಯಿತು. ಹಾಗೆ ಕಿಚನೆಲ್ಲ ಧೂಪ ಹಾಕ್ಕೊಂಡಿದ್ದೆ. ಆದಮೇಲೆ ನಾನು ಸಹ
ಇದು ಹೋಮ್ ಮೇಡ್ ರಾಗಿ ಮಾಲ್ಟ್ ಇತ್ತು. ಅದನ್ನೇ ಗಂಜಿ ಮಾಡಿಕೊಂಡೆ. ಯಾಕಂದ್ರೆ ನಾವು ಸ್ವಲ್ಪ ಬೆಳಿಗ್ಗೆನೇ ಎದ್ದಿರ್ತೀವಲ್ಲ ಅದ್ರ ಸಲುವಾಗಿ. ಸೊ ಗಂಜಿ ಎಲ್ಲ ಕುಡಿದ್ಕೊಂಡು ಹಾಗೆ ಈಗ ಬ್ರೇಕ್‌ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ನಾನು ಹಿಂದಿನ ದಿನವೇ ಪುಳಿಯೋಗರೆ ಪೌಡರ್‌ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನೇ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಗೊಜ್ಜು ಮಾಡ್ಕೊಳ್ಳೋಕ್ಕೆ ನಾನು ಒಂದು ಬಾಣಲೆಗೆ ಆಯಿಲ್‌ನ ಸೇರಿಸ್ಕೊಂಡು ಹಾಗೆ ಕಡಲೆ ಬೀಜ ಒಂದು ಅರ್ಧ ಕಪ್ ಅಷ್ಟು ಹಾಕ್ಬಿಟ್ಟು ಕಡಲೆ ಬೀಜ ಪುಳಿಯೋಗರೆ ಟೈಮಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗಬೇಕಲ್ವ, ಅದಕ್ಕೆ ನಾನು ಮೊದಲೇ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಸೈಡ್ ಇಟ್ಕೊಂಡ್ಬಿಡ್ತೀನಿ. ಫ್ರೈಡೇ ಟೈಮಲ್ಲಿ ನಾವು ಪುಳಿಯೋಗರೆ ಮಾಡೋದು ಒಂದು ಪಾಸಿಟಿವ್ನೆಸ್ ಅಂತಲೇ ಹೇಳ್ಬೋದು. ಹೌದು, ಫ್ರೈಡೇ ಟೈಮಲ್ಲಿ ನಾವು ಪುಳಿಯೋಗರೆ ಮಾಡಿಬಿಟ್ಟು ಆ ಪುಳಿಯೋಗರೆನ ಸ್ವಲ್ಪ ಜ್ಯೇಷ್ಠಾದೇವಿಗೆ ಸೊ ಅರ್ಪಿಸೋದ್ರಿಂದ ನಮ್ಮ ಮನೇಲಿ ಏನಾದರೂ ನಕಾರಾತ್ಮಕ ಶಕ್ತಿ ಇದ್ದರೆ ಹೋಗ್ತವೆ. ಅದು ನಾನು ಯಾವಾಗಾದರೂ ಮಾಡ್ತಿದ್ದೆ, ಬಟ್ ಇವಾಗ ನೈವೇದ್ಯ ಇಡಂಗಿಲ್ವಲ್ಲ, ಅದಕ್ಕೆ ನಾನು ಮಾಡ್ತಿಲ್ಲ. ಸೊ ಹಾಗೆ ಬ್ರೇಕ್‌ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ಇವತ್ತು ಪುಳಿಯೋಗರೆನೇ ಮಾಡ್ತಿದ್ನಲ್ಲ. ಸೊ ಈ ಕಡಲೆ ಬೀಜ ಎಲ್ಲ ಫ್ರೈ ಮಾಡಿ ಎತ್ತಿಕೊಂಡಿದ್ದೀನಿ. ಇವಾಗ ಅದೇ ಬಾಣಲೆಗೆ ಇನ್ನೊಂದು ಸ್ಪೂನಷ್ಟು ಕಡಲೆ ಬೀಜ ಹಾಗೆ ಇದಕ್ಕೇ ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ಕೊಂಡ್ಬಿಟ್ಟು ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಕ್ರಿಸ್ಪಿಯಾಗಿ ಆಗೋವರೆಗೂ ನಾನೇನು ಹೊರಗಡೆಯಿಂದ ತರಕ್ಕೆ ಹೋಗಲ್ಲ ಪುಳಿಯೋಗರೆ ಪೌಡರು. ಸೊ ಇನ್ಸ್ಟೆಂಟಾಗಿ ಫ್ರೆಶ್ ಆಗಿ ಯಾವಾಗ ಬೇಕೋ ಆವಾಗೆ ಪ್ರಿಪೇರ್ ಮಾಡಿ ಇಟ್ಕೊತೀನಿ. ಹೊರಗಡೆಯಿಂದ ತರೋ ಪೌಡ್ರು ಅಷ್ಟೊಂದು ಹೆಲ್ದಿ ಇಲ್ಲೋ ಅಷ್ಟೇ ಅಲ್ಲ, ಅವ್ರು ಯಾವಾಗ ಪ್ರಿಪೇರ್ ಮಾಡಿ ಯಾವಾಗ ಪ್ಯಾಕ್ ಮಾಡಿರ್ತಾರೆ, ಅದು ಎಷ್ಟು ದಿನ ಸ್ಟೋರೇಜ್, ಒಂದು ವರ್ಷಗಟ್ಟಲೆ ಸ್ಟೋರೇಜ್ ಇರುತ್ತೆ. ಸೊ ಅದನ್ನು ನಾವು ತಿನ್ನೋ ಬದಲು ಮನೆಯಲ್ಲೇ ನಮಗೆ ಫ್ರೆಶ್ ಆಗಿ ಮಾಡಿಕೊಂಡು ತಿನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿಯಾಗಿರೋದನ್ನ ಇರುತ್ತೆ. ಸೊ ನಾವಂತೂ ಹೆಲ್ತ್ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಅದಕ್ಕೆ ನಾವು ಹೊರಗಡೆಯಿಂದ ಸ್ವಲ್ಪ ಕಮ್ಮಿನೇ ಈ ಥರ ಫುಡ್ ಪಾಕೆಟ್ಸ್ ಎಲ್ಲ ತರೋದು. ಸೊ ಇವಾಗ ಅದಕ್ಕೇ ಸಾಸಿವೆ ಹಾಗೆ ಇದಕ್ಕೆ ಒಣಮೆಣ್ಸಿನ್ಕಾಯಿ, ಇದು ಇಂಗು ಹಾಗೆ ಕರಿಬೇವನ್ನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ಹುಣಸೆ ಹುಳಿ ರಸನ ಸೇರಿಸ್ಕೊಳ್ಳೋಣ. ಸೊ ಹುಣಸೆ ಹುಳಿ ರಸ ನಮ್ಮ ಟೇಸ್ಟಿಗೆ ಅನುಗುಣವಾಗಿ ಕೆಲವರಿಗೆಲ್ಲ ಪುಳಿಯೋಗರೆ ಸ್ವಲ್ಪ ಹುಳಿಯಾಗಿದ್ದರೆ ಇಷ್ಟ ಆಗುತ್ತೆ, ಇನ್ನು ಸ್ವಲ್ಪ ಸ್ವೀಟ್ ಆಗಿದ್ರೆ ಇಷ್ಟ ಆಗುತ್ತೆ. ನನಗೆ ಸ್ವಲ್ಪ ಹುಳಿ ಹಾಗೆ ಸ್ವೀಟ್ನೆಸ್ ಇದೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಪುಳಿಯೋಗರೆ ಅಂದರೆ ಆ್ಯಕ್ಚುಲಿ ತುಂಬಾ ಇಷ್ಟ ಆಗುತ್ತೆ. ದೇವಸ್ಥಾನಗಳು ಕೊಡೋದಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟಪಡ್ತೀನಿ ಅದನ್ನು. ಸೊ ಹುಣಸೆ ಹುಳಿ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇದಕ್ಕೇನೆ ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಂಡ್ಬಿಟ್ಟು, ನಾನು ಬೆಲ್ಲ ಈ ಸ್ಟೇಜಲ್ಲೇ ಸೇರಿಸ್ಕೊಂಡ್ಬಿಡ್ತೀನಿ. ಬೆಲ್ಲ ಹಾಕಿಬಿಟ್ಟು ಸ್ವಲ್ಪ ಕುದಿ ಬರೋ ಟೈಮಲ್ಲಿ ನಾವು ಮಾಡಿಟ್ಟಂಥ ಪುಳಿಯೋಗರೆ ಪೌಡರ್ ಆಯ್ತಲ್ಲ ಹೋಮ್ ಮೇಡ್ದು, ಆ ಪುಳಿಯೋಗರೆ ಒಂದು 4 ಸ್ಪೂನಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಹಾಗೆ ನಮಗೆ ಗೊಜ್ಜು ಸ್ವಲ್ಪ ತಿಕ್ನೆಸ್ ಬರುತ್ತೆ, ಹಾಗೆ ಅದು ಸ್ವಲ್ಪ ಆಯಿಲ್ ಬಿಟ್ಕೊತಿರುತ್ತಲ್ಲ ಅಂಥ ಟೈಮಲ್ಲಿ ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಇದಕ್ಕೆ ಇನ್ನೂ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೆಶ್ ಆಗಿನೂ ಇರುತ್ತೆ. ಹಾಗೆ ಬೆಲ್ಲ ನಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಬೇಕು, ಅದಕ್ಕಂತಲೇ ಬೆಲ್ಲ ಇನ್ನು ಸ್ವಲ್ಪ ಹಾಕ್ಕೊಂಬಿಟ್ಟು ಕರಿಬೇವನ್ನ ಹಸಿ ಕರಿಬೇವು ಹಾಕ್ಕೊಂಡ್ರೆ ಆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಸೊ ಆಯಿಲೆಲ್ಲ ಸಪ್ರೇಟ್ ಆಗ್ತಿರುತ್ತಲ್ಲ ಅಂಥ ಟೈಮಲ್ಲಿ ಗೊಜ್ಜು ಸಹ ರೆಡಿಯಾಗುತ್ತೆ. ಸೊ ಈ ಥರ ಮನೆಯಲ್ಲೇ ಹೋಮ್ ಮೇಡು ನಿಮಗೆ ಪುಳಿಯೋಗರೆ ಪೌಡರ್ ಬೇಕು ಅಂತಂದರೆ ಆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಆ ರೆಸಿಪಿ ಸಹ ನಿಮಗೆ ಶೇರ್ ಮಾಡ್ತೀನಿ. ಈಗ ರೈಸು ಸಹ ಮಾಡಿಕೊಂಡು ಈಗ ಪುಳಿಯೋಗರೆ ಗೊಜ್ಜಿಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ. ಕೊನೆಯದಾಗಿ ಸ್ವಲ್ಪ ನಾವು ಮೊದಲೇ ರೆಡಿ ಮಾಡಿಟ್ಟಂಥ ಕಡಲೆ ಬೀಜ ಆಯ್ತಲ್ಲ, ಆಯಿಲಲ್ಲಿ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಗೆ ಕೊತ್ತಂಬರಿ ಹಾಕ್ಕೊಂಬಿಟ್ರು ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಟ್ನಿ, ಇಲ್ಲ ಹಾಗೇನೂ ತಿನ್ಬೋದು. ನಾನು ಇದಕ್ಕೆ ಸ್ವಲ್ಪ ಕಡಲೆಪಪ್ಪು ಮತ್ತು ಕೊಬ್ಬರಿನ ಸೇರಿಸ್ಕೊಂಡ್ಬಿಟ್ಟು ಚಟ್ನಿನ ಮಾಡಿದ್ದೆ. ಆ ಚಟ್ನಿ ಜೊತೆಗೆ ಪುಳಿಯೋಗರೆನ ಸರ್ವ್ ಮಾಡ್ಕೊಂಡು ತಿಂದೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿಯಾಗಿರುತ್ತೆ. ಸೊ ಇವತ್ತಿನ ಬ್ಲಾಗಲ್ಲಿ ನಿಮ್ಗೆ ಯಾವುದು ಪೂಜೆ ಬಗ್ಗೆ ಆಗಿರ್ಬೋದು ರೆಸಿಪಿ ಬಗ್ಗೆ ಬೇಕಂದರೆ ಡೀಟೇಲಾಗಿ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಅದನ್ನು ಸಹ ತಿಳಿಸ್ತೀನಿ. ಹಾಗೆ ಪುಳಿಯೋಗರೆ ಮತ್ತು ಇದಕ್ಕೆ ಚಟ್ನಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ನಾನು ಈ ನಡುವೆ ವ್ಲಾಗ್ಸ್ನ ಅಪ್ಲೋಡ್ ಮಾಡಿದ್ರೆ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಸೊ ತುಂಬ ದಿನ ಆದಮೇಲೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಅಪ್ಲೋಡ್ ಮಾಡ್ತಿರೋದು. ಸೊ ಈ ಬ್ಲಾಗ್ ನಿಮ್ಗೆಲ್ಲರಿಗೂ ಹೇಗೆ ಅನ್ನಿಸ್ತು, ಹಾಗೆ ಈ ಬ್ಲಾಗು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರು ರೆಸಿಪೀಸ್ ಬೇಕು ಅಂತಂದರೆ ಆ ರೆಸಿಪೀಸ್ನ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಈ ಬ್ಲಾಗ್ನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ಸಹ ನಮ್ಮ ವೀಡಿಯೋಸ್ನ ನೋಡಲಿ. ಹಾಗೆ ಅವ್ರ ಸಪೋರ್ಟ್ ಅಂತೂ ನಮಗೆ ತುಂಬಾ ಬೇಕಾಗಿದೆ. ಸೊ ಇವತ್ತಿನ ದಿನ ಮಾರ್ನಿಂಗ್ ಅಂತೂ ಪೀಸ್ಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಸೊ ನಿಮ್ಗೆ ಇಷ್ಟ ಆಗುತ್ತೆ ಒಂದು ಲೈಕ್ನ ಮಾಡಿ, ಲೈಕ್ನ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.